ಎಕ್ಸಾಮ್ 2ಗೆ ರೆಡಿ ಆಗ್ತಿರುವಂಥ ಎಲ್ಲ ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೆಕೆಂಡ್ ಪಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಸೆಕೆಂಡ್ ಪಿ ಎಕ್ಸಾಮ್ 2 ಪರೀಕ್ಷೆ ಇಲ್ಲದೆ ಪಾಸ್ ಮಾಡ್ತಾರೆ ಈ ವರ್ಷ ಅಂತ ಕೇಳ್ತಿದ್ರು. ಹಾಗೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುವ ಚಾನ್ಸಸ್ ಇದೆಯಾ, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದ್ರೆ ಸೆಕೆಂಡ್ ಪಿ ಎಕ್ಸಾಮ್ 2 ಪರೀಕ್ಷೆ ಇಲ್ಲದೆ ಈ ವರ್ಷ ಪಾಸ್ ಮಾಡ್ತಾರೆ ಅಂತ ಕೇಳ್ತಿದ್ರಿ. ಸೊ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರೆ ಅಂತ ಎಲ್ಲ ಕಡೆ ಬರ್ತಾ ಇದೆ. ಸೊ ಇದು ನಿಜನಾ ಅಥವಾ ಸುಳ್ಳ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಹಾಗೆ ಎಕ್ಸಾಮ್ 2ನಲ್ಲಿ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಏನಾದರೂ ಸಿಗುವ ಚಾನ್ಸಸ್ ಇದೆಯಾ ವಿದ್ಯಾರ್ಥಿಗಳಿಗೆ, ಅದನ್ನು ಕೂಡ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ ಸೆಕೆಂಡ್ ಪಿ ಎಕ್ಸಾಮ್ 2ನಲ್ಲಿ ಎಲ್ಲರನ್ನು ಪಾಸ್ ಮಾಡ್ತಾರೆ ಈ ವರ್ಷ, ಅದನ್ನು ಕೂಡ ನೋಡೋಣ. ಹಾಗೆ ಸೆಕೆಂಡ್ ಪಿ ಎಕ್ಸಾಮ್ 2ಗೆ ಏನನ್ನು ಓದಿದ್ರೆ ನಾವು ಈಸಿಯಾಗಿ ಪಾಸ್ ಆಗ್ಬೋದು, ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಬರೋಣ. ಹಾಗೆ ಎಕ್ಸಾಮ್ 3 ಅನ್ನೋದು ಇರುತ್ತಾ ಅಥವಾ ಇಲ್ವಾ ಈ ವರ್ಷ, ಸೊ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೋಡೋದಾದ್ರೆ ಸೆಕೆಂಡ್ ಪಿ ಎಕ್ಸಾಮ್ 2 ಪರೀಕ್ಷೆ ಇಲ್ಲದೆ ಪಾಸ್ ಮಾಡ್ತಾರೆ ಅಂತ ಕೇಳ್ತಿದ್ರೆ, ಸೊ ಸೀರಿಯಸ್ ಆಗಿ ಹೇಳಬೇಕಂದ್ರೆ ಸೆಕೆಂಡ್ ಪಿ ಎಕ್ಸಾಮ್ 2 ಅನ್ನೋದು ನಡೆಯುತ್ತೆ. ಯಾವುದೇ ಕಾರಣಕ್ಕೂ ಪರೀಕ್ಷೆ ಅನ್ನೋದು ಇದೇ ಇರುತ್ತೆ ಅಂತಲೇ ಹೇಳ್ಬೋದು. ಪರೀಕ್ಷೆಗೆ ನೀವು ಅಟೆಂಡ್ ಮಾಡಲೇಬೇಕು. ಯಾರೆಲ್ಲ ಫೇಲ್ ಆಗಿದ್ರೆ ಹಾಗೆ ಇಂಪ್ರೂವ್ಮೆಂಟ್ ಮಾರ್ಕ್ಸ್ ನಿಮ್ಗೆ ಇನ್ನೂ ಮಾರ್ಕ್ಸ್ ಬೇಕಂತ ಇದ್ದೀರಾ, ಸೊ ಎಕ್ಸಾಮ್ 2ಗೆ ಅಟೆಂಡ್ ಮಾಡಲೇಬೇಕು. ಈ ತಿಂಗಳು ಎಂಡಿಂಗಲ್ಲಿ ಎಕ್ಸಾಮ್ 2 ಅನ್ನೋದು ಇರುತ್ತೆ. ಸೊ ಎಕ್ಸಾಮ್ 2ಗೆ ನೀವು ಈಗಾಗಲೇ ಅಪ್ಲಿಕೇಶನ್ ಹಾಕಿರಬೇಕು. ಹಾಕಿದ್ಮೇಲೆ ನೀವು ಅಟೆಂಡ್ ಮಾಡಿ ಬರೆದ್ರೆ ನೀವು ಪಾಸ್ ಅನ್ನೋದು ಆಗ್ಬೋದು. ಸೊ ಎಕ್ಸಾಮ್ 2 ಅನ್ನೋದು ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರೆ, ಇದು ನಿಜನಾ ಅಂತ ಕೇಳ್ತಿದ್ರೆ, ಇದು ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ನೀವು ನ್ಯೂಸ್ ಆಗಿರ್ಬೋದು, ಕೆಲವೊಂದಷ್ಟು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಇದನ್ನೆಲ್ಲ ನೋಡಿರ್ತೀರಿ. ಎಕ್ಸಾಮ್ 2 ಇಲ್ಲದೆ ಪಾಸ್ ಮಾಡ್ತಾರಂತೆ ವಿದ್ಯಾರ್ಥಿಗಳನ್ನು ಅಂತ. ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಆಗಿರುತ್ತೆ, ನೀವು ಅದನ್ನು ನಂಬಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ಲಿ ಫೇಕ್ ಆಗಿರುತ್ತೆ. ಎಕ್ಸಾಮ್ 2 ಅನ್ನೋದು ನಡೆಯುತ್ತೆ ಈ ವರ್ಷ. ಸೊ ಕರೆಕ್ಟಾಗಿ ಓದ್ಕೋಬೇಕಾಗಿರುತ್ತೆ ನೀವು. ಹಾಗೆ ಎಕ್ಸಾಮ್ 2ನಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗುವ ಚಾನ್ಸಸ್ ಇದೆಯಾ, ಸೊ ಇದು ಚಾನ್ಸಸ್ ಇದೆ. ಗ್ರೇಸ್ ಮಾರ್ಕ್ಸ್ ಅನ್ನೋದು ವಿದ್ಯಾರ್ಥಿಗಳಿಗೆ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಈಗ ತುಂಬ ವಿದ್ಯಾರ್ಥಿಗಳು 2-3 ಸಬ್ಜೆಕ್ಟ್ ಅನ್ನೋದು ಫೇಲ್ ಆಗಿರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳು ಮತ್ತೆ ಎಕ್ಸಾಮ್ನ ಬರೀತೀರಿ. ಸೊ ಅದರಲ್ಲಿ ಯಾವ್ದಾದ್ರು 2 ಸಬ್ಜೆಕ್ಟ್ ಅನ್ನೋದು ಪಾಸ್ ಆಗುತ್ತೆ. ಒಂದು ಸಬ್ಜೆಕ್ಟ್ ಏನಾದರೂ ಫೇಲ್ ಆಗೋ ಸ್ಟೇಜಲ್ಲಿ ಇದ್ದರೆ, ಈಗ 24 ಬಂದರೆ ಪಾಸ್ ಆಗುತ್ತೆ. ಸೆಕೆಂಡ್ ಪಿ ಎಕ್ಸಾಮ್ನಲ್ಲಿ 80ಕ್ಕೆ 24 ಬಂದರೆ ಪಾಸು. ನಿಮಗೆ ಅವಾಗ 20, 21, 22 ಆ ಥರ ಬಂದರೆ ನಿಮ್ಮನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಏನಾದರೂ ಕ್ವಶನ್ ಪೇಪರ್ ಅಥವಾ ಕ್ವಶನ್ ಪೇಪರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಆ ಕ್ವಶನ್ಗೂ ಕೂಡ ಗ್ರೇಸ್ ಮಾರ್ಕ್ಸ್ ಅನ್ನೋದು ಸಿಗತ್ತೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ, ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ. ಹಾಗೆ ಸೆಕೆಂಡ್ ಪಿ ಯು ಎಕ್ಸಾಮ್ 2ನಲ್ಲಿ ಎಲ್ಲರನ್ನೂ ಪಾಸ್ ಮಾಡ್ತಾರೆ ಅಂತ ಕೇಳ್ತಿದ್ರೆ, ಸೊ ಎಲ್ಲರನ್ನೂ ಪಾಸ್ ಮಾಡೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಎಕ್ಸಾಮ್ 3 ಅನ್ನೋದು ನಡೆಯೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಆದಷ್ಟು ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಎಕ್ಸಾಮ್ 2ನಲ್ಲಿ. ಸೊ ಶಿಕ್ಷಣ ಇಲಾಖೆಯಿಂದ ಆದಷ್ಟು ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತಲೇ ಹೇಳ್ಬೋದು. 1-2 ಮಾರ್ಕ್ಸು ಪಾಸಿಂಗಿಗೆ ಬೇಕಿದ್ದರೆ 100% ಕೊಟ್ಬಿಟ್ಟು ಪಾಸ್ ಅನ್ನೋದು ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಎಕ್ಸಾಮ್ 2ಗೆ ಏನನ್ನು ಹೋದರೆ ಆರಾಮಲ್ಲಿ ಪಾಸ್ ಆಗ್ಬೋದು ಅಂತ ಕೇಳ್ತಿದ್ರೆ, ನನ್ನ ಒಂದು ಇದೇ ಯೂಟ್ಯೂಬ್ ಚಾನಲಲ್ಲಿ ತುಂಬ ಮಾಡಲ್ ಕ್ವಶನ್ ಪೇಪರ್ನ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಅಕೌಂಟ್ಸ್ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಸೊ ಅದೊಂದು ಸತಿ ಆ ವಿಡಿಯೋಗಳನ್ನೆಲ್ಲ ನೋಡ್ಕೊಂಡು ಬನ್ನಿ. ಸೊ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ನನ್ನ ಚಾನಲ್ನ ಚೆಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋಗಳೆಲ್ಲ ಸಿಗುತ್ತೆ. ಸೊ ಅದನ್ನು ಕೂಡ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಈಗ ಆಲ್ರೆಡಿ ಒಂದು ಮಾಡಲ್ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೀವು ಗೌರ್ಮೆಂಟ್ ಅದು ವೆಬ್ಸೈಟ್ ಲಿಂಕ್ನ ಬೇಕಾದ್ರೂ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಇಲ್ಲ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ನಿಮಗೆ ಎಲ್ಲ ಕ್ವಶನ್ ಪೇಪರು ಸಿಗುತ್ತೆ, ಮಾಡಲ್ ಕ್ವಶನ್ ಪೇಪರು. ಸೊ ಆ ಮಾಡಲ್ ಕ್ವಶನ್ ಪೇಪರ್ನ ಕಲ್ತ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಎಕ್ಸಾಮ್ 2 ಅನ್ನೋದನ್ನು ಪಾಸ್ ಆಗ್ಬೋದು ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಡೌಟೇ ಇಲ್ಲ, ನೀವು ಈಸಿಯಾಗಿ ಪಾಸ್ ಆಗ್ಬೋದು. ಹಾಗೆ ಸೆಕೆಂಡ್ ಪಿ ಯು ಎಕ್ಸಾಮ್ 3 ಅನ್ನೋದು ಇರುತ್ತಾ ಅಥವಾ ಇಲ್ವಾ ಅಂತ ಕೇಳ್ತಿದ್ರು. ಎಕ್ಸಾಮ್ 3 ಅನ್ನೋದು ಇರುವುದಿಲ್ಲ ಅಂತಲೇ ಹೇಳ್ಬೋದು. ಎಕ್ಸಾಮ್ 3 ಅನ್ನೋದು ಕನ್ಫರ್ಮ್ ಆಗಿ ಇರೋದಿಲ್ಲ. ಯಾಕಂದರೆ ಶಿಕ್ಷಣ ಇಲಾಖೆಯಿಂದನೇ ಕನ್ಫರ್ಮ್ ಆಗಿ ಅಪ್ಡೇಟ್ ಮಾಡಿದರೆ ಎಕ್ಸಾಮ್ 3 ಅನ್ನೋದು ಇರಲ್ಲ. ಈ ಸತಿ ಕ್ಯಾನ್ಸಲ್ ಆಗಿದೆ ಎಕ್ಸಾಮ್ 3. ಎಕ್ಸಾಮ್ 2ನೇ ಲಾಸ್ಟ್ ಆಗುತ್ತೆ. ಸೊ ಎಲ್ಲರೂ ಕರೆಕ್ಟಾಗಿ ಓದಿ ಎಕ್ಸಾಮ್ 2ನ ಅಟೆಂಡ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಎಕ್ಸಾಮ್ 2 ಇಲ್ದಿದ್ದು ಪಾಸ್ ಮಾಡ್ತಾರೆ ಅಂತ ತುಂಬ ವಿದ್ಯಾರ್ಥಿಗಳು ಅಂದ್ಕೊಂಡಿದ್ದೀರಿ. ಸೊ ಅದು ಸುಳ್ಳಾಗಿರುತ್ತೆ. ಸೊ ಕರೆಕ್ಟಾಗಿ ಓದ್ಕೊಂಡು ಎಕ್ಸಾಮ್ನ ಬರೀರಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.